ಮಂಟೇಸ್ವಾಮಿ ಕೊಡೇಕಲ್ಲ ಪರಂಪರೆ ಜೊತೆಗಿನ ಒಡನಾಟ ಈ ವಿಷಯದ ಕುರಿತು ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ಕವಿ ಚಿಂತಕರಾಗಿರುವಂತಹ ಡಾಕ್ಟರ್ ಶಂಕನಪುರ ಮಹಾದೇವ ಅವರು. ಈ ಗೋಷ್ಠಿಯಲ್ಲಿ ಪ್ರಬಂಧಗಳನ್ನು ಮಂಡಿಸಿದಂತಹ ಡಾಕ್ಟರ್ ಕುಪ್ನಳ್ಳಿ ಭೈರಪ್ಪ ಅವರೇ ಹಾಗೂ ಈಗ ತಾನೇ ಶ್ರೀಮತಿ ನಾಗರತ್ನ ಮೇಡಮ್ ಅವರೇ ಮತ್ತು ಗೋಷ್ಠಿಯ ಅಧ್ಯಕ್ಷ, ನಾನು ಮಂಟೇಸ್ವಾಮಿ ಮತ್ತು ಕೊಡೇಕಲ್ಲ ಪರಂಪರೆ ಜೊತೆಗಿನ ಒಡನಾಟ ಇದ್ರ ಬಗ್ಗೆ ಒಂದೆರಡು ಮೂರು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಂಟೇಸ್ವಾಮಿ ಪರಂಪರೆ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬಹಳ ದೊಡ್ಡ ಭಕ್ತ ವಲಯವನ್ನು ಹೊಂದಿರತಕ್ಕಂಥ ಪರಂಪರೆ. ಹಾಗೆಯೇ ಕೊಡೇಕಲ್ಲ ಬಸವೇಶ್ವರರ ಪರಂಪರೆ ಕೂಡ ಉತ್ತರ ಕರ್ನಾಟಕದಲ್ಲಿ ಮಂಟೇಸ್ವಾಮಿ ಪರಂಪರೆ ರೀತಿಯಲ್ಲೇ ತುಂಬ ದೊಡ್ಡ ಭಕ್ತ ವಲಯವನ್ನು ಒಕ್ಕಲುಗಳನ್ನು ಹೊಂದಿರತಕ್ಕಂಥ ಪರಂಪರೆ. ಈ ಎರಡೂ ಪರಂಪರೆಗಳು ಕೂಡ ಅವೈದಿಕವಾದ ಮತ್ತು ಶೈವ ಹಿನ್ನೆಲೆಯ ಒಂದು ಪರಂಪರೆಗಳು. ಮತ್ತು ನಮಗೆಲ್ಲರಿಗೂ ಕೂಡ ಗೊತ್ತಾಗದೇ ಇರತಕ್ಕಂಥ ಸಂಗತಿ ಏನು ಅಂತಂದರೆ, ಮಂಟೇಸ್ವಾಮಿ ಪರಂಪರೆ ಅಥವಾ ಮಂಟೇಸ್ವಾಮಿ ಕಾವ್ಯದ ಮೂಲಕ ನಾವು ಅಂದ್ಕೊಂಡಿರೋದು, ಮಂಟೇಸ್ವಾಮಿ ಅಂತಂದರೆ ಅದು ತುಂಬ ಜನರಿಗೆ ಏನೋ ಒಂದು ದಂತಕತೆ, ಒಂದು ಜನಪದ ಕತೆ, ಅದಕ್ಕೆ ಯಾವುದೇ ರೀತಿಯ ಇತಿಹಾಸ ಇಲ್ಲ ಅಥವಾ ಒಂದು ಬೇಸ್ಲೆಸ್ ಅನ್ನೋ ಥರದ ಒಂದು ತಿಳುವಳಿಕೆ ತುಂಬ ವರ್ಷಗಳಿಂದ ಇತ್ತು. ಆದರೆ ನಾವೇನು ಮಂಟೇಸ್ವಾಮಿ ಪರಂಪರೆ ಮತ್ತು ಕೊಡೇಕಲ್ ಪರಂಪರೆಗಳನ್ನು ನೋಡ್ತೀವಿ, ಈ ಎರಡೂ ಪರಂಪರೆಗಳು ಕೂಡ ಅಕ್ಷರ ಪರಂಪರೆಗಳು ಮತ್ತು 12ನೇ ಶತಮಾನದ ವಚನ ಚಳವಳಿಯ ರೀತಿ. ಅಲಮಪ್ರಭು ಮತ್ತು ಬಸವೇಶ್ವರರ ಮತ್ತು ಅವರ ಒಂದು ಶರಣ ಪರಂಪರೆಯ ರೀತಿ ಸ್ವತಃ ವಚನಗಳನ್ನು ಬರೆದಂತಹ ಮತ್ತು ಬದುಕದಂತಹ ಒಂದು ಪರಂಪರೆಗಳು ಅನ್ನುವಂಥದ್ದು ಚರಿತ್ರೆಯಲ್ಲಿ ಇನ್ನೂ ಕೂಡ ಅನಾವರಣ ಆಗದೇ ಇರತಕ್ಕಂಥ ಸಂಗತಿಗಳು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೊಡೇಕಲ್ಲ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆಗಳನ್ನು ಹೊಸದಾಗಿ ಸಾಹಿತ್ಯ ವಲಯಕ್ಕೆ, ವಿದ್ವತ್ ವಲಯಕ್ಕೆ ಮತ್ತು ಭಕ್ತ ವಲಯಗಳಿಗೆ ಮತ್ತು ಒಕ್ಕಲುಗಳ ಮುಂದೆ ನಾವಿವತ್ತು ಇದನ್ನು ಅನಾವರಣ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾದರೆ ಮಂಟೇಸ್ವಾಮಿ ಪರಂಪರೆ ಅಕ್ಷರ ಪರಂಪರೆ ಅಂತ ಹೇಳ್ತೀವಿ, ಹಾಗೆ ಕೊಡೇಕಲ್ಲ ಪರಂಪರೆ ಕೂಡ ಒಂದು ಅಕ್ಷರ ಪರಂಪರೆ ಅಂತ. ನಾವು ಬೆಳಗಿಂದ ಇಲ್ಲಿ ಚರ್ಚೆ ಮಾಡ್ತಾ ಇರುವ ಹಾಗೆಯೇ ಕೊಡೇಕಲ್ಲ ಬಸವಣ್ಣನ ಪರಂಪರೆ 12ನೇ ಶತಮಾನದ ಬಸವಣ್ಣ ಮತ್ತು ಅಲಮಪ್ರಭು ಅಥವಾ ವಚನ ಚಳವಳಿಯ ಮುಂದುವರಿಕೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಮತ್ತು ಈಗ ಮಂಟೇಸ್ವಾಮಿ ಪರಂಪರೆ, ಕೊಡೇಕಲ್ಲ ಪರಂಪರೆ ಎರಡೂ ಕೂಡ ಪರಸ್ಪರ ಒಂದೇ ಮೂಲದವು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬಹಳ ದೊಡ್ಡ ಮತ್ತು ಬಹಳ ಮಹತ್ವದ ಆಕರ ಗ್ರಂಥಗಳು ನಮ್ಮ ನಡುವೆ ಇದ್ದಾವೆ. 1589ರ ಕೊಡೇಕಲ್ಲ ಬಸವಣ್ಣನ ಮರಿಮೊಮ್ಮಗನಾಗಿರ್ತಕ್ಕಂಥ ವೀರಸಂಗಯ್ಯ ಅನ್ನೋರು ಬರೆದಿರ್ತಕ್ಕಂಥ ನಂದಿ ಆಗಮ ಲೀಲೆ ಮಂಟೇಸ್ವಾಮಿಗೂ ಕೊಡೇಕಲ್ಲ ಪರಂಪರೆಗೂ ಇರ್ತಕ್ಕಂಥ ಸಂಬಂಧಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ನಮಗೆ ಆ ಕೃತಿ ಮಾಡಿಕೊಡ್ತದೆ. ಒಂದು ರೀತಿ ಕೊಡೇಕಲ್ಲ ಪರಂಪರೆಗೆ ಅಥವಾ ಕೊಡೇಕಲ್ಲ ಸಂತರಿಗೆ ಮತ್ತು ವೀರಸಂಗಯ್ಯ ಅವ್ರಿಗೆ ನಾವು ನಿಜವಾಗ್ಲೂ ದಕ್ಷಿಣ ಕರ್ನಾಟಕದ ಮಂಟೇಸ್ವಾಮಿ ಪರಂಪರೆಯವರು ಬಹಳ ದೊಡ್ಡ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕೆ ಅಂದರೆ ಮಂಟೇಸ್ವಾಮಿ ಒಂದು ಅಕ್ಷರ ಪರಂಪರೆಯ ವಕ್ತಾರ ಅಥವಾ ಅಕ್ಷರ ಪರಂಪರೆಗೆ ಸೇರಿದವರು. ಸ್ವತಃ ಅವರು ವಚನಗಳನ್ನು ಬರೆದಿದ್ದಾರೆ ಮತ್ತು ಒಬ್ಬ ಐತಿಹಾಸಿಕವಾದ ಚಾರಿತ್ರಿಕವಾದಂತಹ ಸಂತ. ನಾವೇನು ಬಸವಣ್ಣ ಮತ್ತು ಅಲ್ಲಮಪ್ರಭು ಮತ್ತು ಇತರೆ ವಚನಕಾರರನ್ನು ನೋಡ್ತೀವಿ, ಅದೇ ರೀತಿಯ ಒಬ್ಬ ದೊಡ್ಡ ಸಂತ ಅನ್ನುವಂಥದ್ದನ್ನು ನಮಗೆ ನಂದಿ ಆಗಮ ಲೀಲೆ ಭಾಳ ಮುಖ್ಯವಾಗಿ ಇದನ್ನು ಅನಾವರಣ ಮಾಡ್ತಕ್ಕಂಥದ್ದು. ನಾನು ಒಂದು 2-3 ಸಂಗತಿಗಳನ್ನು ಮಂಟೇಸ್ವಾಮಿ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಬಯಲು ಮಾಡಬೇಕಾದಂಥ ಒಂದು ಸನ್ನಿವೇಶ ಇವತ್ತಿದೆ. ಏನು ಅಂತಂದರೆ, ಮಂಟೇಸ್ವಾಮಿ ಪರಂಪರೆಯಲ್ಲಿ ಇಲ್ಲಿ ತನಕ ಅನಾವರಣ ಆಗದೇ ಇರತಕ್ಕಂಥದ್ದು, ಮಂಟೇಸ್ವಾಮಿ ಕೊಡೇಕಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಂದಿ ಆಗಮ ಲೀಲೆಯಲ್ಲಿ ಗುರುಬಾರ ಲಿಂಗಯ್ಯ ಉಲ್ಲೇಖ ಮಾಡುವ ಪ್ರಕಾರ
ದ್ರಾವಿಡ ದೇಶದಲ್ಲಿ ಮಂಟೇಸ್ವಾಮಿ ಗುರುಬಾರಲಿಂಗಯ್ಯ ಅನ್ನೋರಿಗೆ ಸೇವಕನಾಗಿ ಇದ್ದ ಅಂತ ಉಲ್ಲೇಖ ಬರುತ್ತೆ. ಹಾಗಾದರೆ ಮಂಟೇಸ್ವಾಮಿಯವರು ದ್ರಾವಿಡ ದೇಶ ಅನ್ನುವಂಥ ಸ್ಥಳದಲ್ಲಿ ಗುರುಬಾರಲಿಂಗಯ್ಯನ ಶಿಷ್ಯರಾಗಿದ್ದರೆ ಎಲ್ಲಿ ಅದು ಅಂತ. ಮೇಡಮ್ಮು ತುಂಬ ಸ್ಥಳಗಳ ಬಗ್ಗೆ ಮಂಟೇಸ್ವಾಮಿಯವರ ಓಡಾಡದಂಥ ಇವುಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದರು. ಹಾಗಾದರೆ ಅದು ಏನು ದ್ರಾವಿಡ ದೇಶ ಅಂತಂದರೆ ಯಾವುದು, ಅಲ್ಲಿ ಗುರುಬಾರಲಿಂಗಯ್ಯ ಎಲ್ಲಿದ್ದರು ಅನ್ನುವಂಥದ್ದನ್ನು ನಮ್ಮ ಸ್ನೇಹಿತರಾದ ವೆಂಕಟೇಶ್ ಹಿಂದ್ವಾಡಿಯವರು ನಮ್ಮಂಥ ಅನೇಕ ಸಂಶೋಧಕರು ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಹುಡುಕ್ತಾ ಇದ್ದೀವಿ. ಸೊ ದ್ರಾವಿಡ ದೇಶದಲ್ಲಿ ಮೊದಲಿಗೆ ಗುರುಬಾರಲಿಂಗಯ್ಯ ಅನ್ನೋರ ಬಳಿನಲ್ಲಿ ಮಂಟೇಸ್ವಾಮಿ ಶಿಷ್ಯರಾಗಿದ್ದರು. ಆಮೇಲೆ ಗುರುಬಾರಲಿಂಗಯ್ಯ ಅವರ ಅಂತ್ಯದ ಕಾಲ ಸಮೀಪ ಆಯ್ತಾ ಇದ್ದಂಗೆ ಅವರು ಮಂಟೇಸ್ವಾಮಿಗೆ ಕಾಯಸಿದ್ಧಿಯನ್ನು ಪಡೀಲಿಕ್ಕೆ ಅವರು ಕೊಡೇಕಲ್ಲ ಬಸವೇಶ್ವರರ ಬಳಿಗೆ ಹೋಗಬೇಕು ಅಂತ ಅವರು ತಿಳಿಸ್ತಾರೆ. ಆ ಗುರುಬಾರಲಿಂಗಯ್ಯವರ ಆದೇಶದ ಮೇರೆಗೆ ಮಂಟೇಸ್ವಾಮಿಯವರು ದಕ್ಷಿಣದಿಂದ ಉತ್ತರದ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೇಕಲ್ಲಿಗೆ ಇವರು ಹೋಗ್ತಾರೆ. ಸೊ ಆವಾಗ ಗುಲ್ಬರ್ಗ ಜಿಲ್ಲೆನಲ್ಲಿತ್ತು. ಸೊ ಅಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ನಮ್ಮ ನಂದಿಯಾಗಮ ಲೀಲೆನಲ್ಲಿ ಇವರು ಇದನ್ನು ಪ್ರಸ್ತಾಪ ಮಾಡ್ತಾರೆ, ವೀರಸಂಗಯ್ಯವರು. ಸೊ ಆಗ ನೋಡಿ, ಇಲ್ಲಿ ಗುರುಬಾರಲಿಂಗಯ್ಯ ಅನ್ನೋರು ಮಂಟೇಸ್ವಾಮಿಯ ಮೊದಲನ ಗುರು. ಮಂಟೇಸ್ವಾಮಿ ಕತ್ತಲ ರಾಜ್ಯ ಅಂತ ಕರೆಯಲ್ಪಡ್ತಕ್ಕಂಥ ನಮ್ಮ ಮೈಸೂರು ಸೀಮೆಯ ಈ ದ್ರಾವಿಡ ದೇಶ ಅನ್ನುವಂಥ ಸ್ಥಳದಲ್ಲಿ ಇದ್ದರು. ಬಹುಶಃ ಚಾಮರಾಜನಗರ ಜಿಲ್ಲೆ ಮತ್ತು ಇಂದಿನ ನಮ್ಮ ಮೈಸೂರು ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯ ತೀರದ ಈ ಪ್ರದೇಶದಲ್ಲಿ ಇವತ್ತಿಗೂ ನಾವೇನು ಲಿಂಗಯ್ಯ ಚೆನ್ನಯ್ಯನ ಗದ್ದಿಗೆ ಅಂತ ಹೇಳ್ತೀವಿ, ಕುರುಬನಕಟ್ಟೆ ಅಂಥೇಳಿ, ಬಹುಶಃ ಕುರುಬನಕಟ್ಟೆಯ ಲಿಂಗಯ್ಯ ಚೆನ್ನಯ್ಯ ಗದ್ದಿಗೆ ಅಂತ ಇವತ್ತು ನಾವೇನು ನೋಡ್ತೀವಿ, ಅದು ಒಂದು ವೇಳೆ ಗುರುಬಾರಲಿಂಗಯ್ಯ ಮತ್ತು ಮಂಟೇಸ್ವಾಮಿಯವರು ಇದ್ದಂತಹ ದ್ರಾವಿಡ ದೇಶದ ನೆಲೆ ಇದ್ದಿರಬಹುದು ಅನ್ನುವಂಥದ್ರ ಬಗ್ಗೆ ನಾವು ಈಗ ಸಂಶೋಧನೆಗಳು ದೃಢಪಡಿಸಬೇಕಾಗಿದೆ. ಇದು ಇಲ್ಲಿ ತನಕ ಅನಾವರಣ ಆಗದೇ ಇರತಕ್ಕಂಥ ಒಂದು ಭಾಳ ಮುಖ್ಯವಾದಂತಹ ಒಂದು ಅಂಶ ಮಂಟೇಸ್ವಾಮಿ ಪರಂಪರೆಯಲ್ಲಿ. ಗುರುಬಾರಲಿಂಗಯ್ಯ ಮಂಟೇಸ್ವಾಮಿಯವರ ಗುರುವಾಗಿದ್ದ ಅನ್ನೋದೇ ಬಹುತೇಕ ನಮಗೆ ಈ ಪರಂಪರೆ ಒಳಗಡೆ ಇರ್ತಕ್ಕಂಥವ್ರಿಗೆ ಗೊತ್ತಿಲ್ಲ. ಮತ್ತು ಹಾಗಿದ್ರೆ ಆ ಗುರು ಎಲ್ಲಿದ್ದ ಅನ್ನುವಂಥದ್ದು. ಮತ್ತು ಎರಡನೇ ವಿಚಾರ ಏನು ಅಂತಂದರೆ, ಗುರುಬಾರಲಿಂಗಯ್ಯ ಅವರು ದ್ರಾವಿಡ ದೇಶದಲ್ಲಿದ್ದರು. ಸೊ ಕೊಡೇಕಲ್ಲ ಬಸವಣ್ಣ ಇದ್ದರು. ಕೊಡೇಕಲ್ಲ ಬಸವಣ್ಣನವ್ರದ್ದು ಬಹಳ ದೊಡ್ಡ ಒಂದು ಅಕ್ಷರ ಪರಂಪರೆ ಮತ್ತು ಕೊಡೇಕಲ್ಲ ಪರಂಪರೆ ಮಂಟೇಸ್ವಾಮಿಯ ಪರಂಪರೆಯ ಮೂಲ ನೆಲೆ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲ್ಲ. ಕೊಡೇಕಲ್ಲ ಬಸವಣ್ಣ ಹಂಪಿ ಮೂಲದವರು. ಸೊ ಅವರು ಕಲ್ಯಾಣದ ಬಸವಣ್ಣ ಕಡೆಯದಾಗಿ ಅಥವಾ ಕಲ್ಯಾಣ ಬಸವಣ್ಣ ವಿಸಿಟ್ ಮಾಡಿದಂತಹ ಕೊಡೇಕಲ್ಲನ್ನು ಅವರು ತಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡು ಕೊಡೇಕಲ್ಲ ಬಸವಣ್ಣ ಹಂಪಿಯಲ್ಲಿದ್ದಂಥವರು. ಆರೂಢ ಸಂಗಮನಾಥನ ದೀಕ್ಷೆಯನ್ನು ಪಡೆದಂತಹ ಕೊಡೇಕಲ್ಲ ಬಸವಣ್ಣ ಹಂಪಿಯಿಂದ ಅವರು ಲೋಕ ಸಂಚಾರವನ್ನು ಮಾಡ್ತಾ ಆರೂಢ ತತ್ವಗಳನ್ನು ಸಾರ್ತಾ ತಮ್ಮ ವಚನಗಳನ್ನು ಹೇಳ್ತಾ ಅವರು ಕೊಡೇಕಲ್ಗೆ ಬರ್ತಾರೆ. ಕೊಡೇಕಲ್ಲು 12ನೇ ಶತಮಾನದ ಬಸವಣ್ಣ ಭೇಟಿ ಕೊಟ್ಟಂತಹ ಒಂದು ಸ್ಥಳ ಆಗಿದ್ದರಿಂದ ಆ ಕೊಡೇಕಲ್ಲನ್ನು ಕೊಡೇಕಲ್ಲ ಪರಂಪರೆ ಕಡೆಯ ಕಲ್ಯಾಣ ಅಂತ ಕರೆಯುತ್ತೆ. ಕಡೆಯ ಕಲ್ಯಾಣ. ಸೊ ಕಡೆಯ ಕಲ್ಯಾಣವೇ ಕೊಡೇಕಲ್ಲನ್ನು ಇವರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡ್ಕೊಂಡಿರ್ತಾರೆ. ಕೊಡೇಕಲ್ಲ ಬಸವಣ್ಣ. ಕೊಡೇಕಲ್ಲ ಬಸವೇಶ್ವರರು 1,00,000 ಮೇಲೆ 96 ಕೋಟಿ ವಚನಗಳನ್ನು ಬರೆದ್ರು ಅಂತ ನಮಗೆ ಕೊಡೇಕಲ್ಲ ವಚನಗಳಲ್ಲಿ ರೆಫರೆನ್ಸು ಸಿಗುತ್ತೆ. ನಮ್ಮ ವೆಂಕಟೇಶ್ ಹಿಂದ್ವಾಡಿಯವರು ಮತ್ತು ಇಲ್ಲಿರೋ ನಮ್ಮ ಅನೇಕ ಸ್ನೇಹಿತರುಗಳು, ನಾವು ಪೊಲೀಸ್ ರಾಜಣ್ಣ ನಾವೆಲ್ಲ ಕೊಡೇಕಲ್ಲಿಗೆ ವಿಸಿಟ್ ಮಾಡಿ ತುಂಬ ಅಲ್ಲೆಲ್ಲ ಕಾರ್ಯಕ್ಷೇತ್ರವನ್ನು ಮಾಡಿದಂಥದ್ದು ಕೂಡ ಇದೆ. 1,00,000 ಮೇಲೆ 96 ಕೋಟಿ ವಚನಗಳನ್ನು ಬರೆದ್ರು. ಕೃಷ್ಣಾ ನದಿನಲ್ಲಿ ಅವರು ಯಾವುದೋ ಒಂದು ಒತ್ತಡದಲ್ಲಿ ಕಾರಣಾಂತರಗಳಿಂದ ಅನೇಕ ವಚನಗಳನ್ನು ಅಲ್ಲಿಗೆ ನೀರಿಗೆ ಹರಿಬಿಟ್ರು ಅಂತ. ಕೊಡೇಕಲ್ಲ ಬಸವೇಶ್ವರ ಮತ್ತು ಅವರ ಮಡದಿ ನೀಲಮ್ಮ ಅಥವಾ ಮಹಾದೇವಮ್ಮ ಅನ್ನುವಂಥವರು, ಮತ್ತು ಕೊಡೇಕಲ್ಲ ಬಸವಣ್ಣನ ಹಿರಿಯ ಮಗನೇ ಕಪ್ಪಡಿ ರಾಚಪ್ಪಾಜಿ, ಮತ್ತು ಎರಡನೇವರು ಗುಹೇಶ್ವರ, ಮೂರನೇವರು ಸಂಗಯ್ಯ. ಸೊ ಈ ಇಡೀ ಅವರ ಕುಟುಂಬನೇ ವಚನಗಳನ್ನು ಬರೆದಂತಹ ಒಂದು ಉದಾಹರಣೆಗಳಿವೆ. ಮತ್ತು ವಚನಗಳು ಇವತ್ತಿಗೂ ಅತ್ಯಂತ ಸುರಕ್ಷಿತವಾಗಿ ಮತ್ತು ಎಲ್ಲ ಸುಮಾರು ಹಾಳಾಗಿದ್ರೂ ತುಂಬ ವಚನಗಳು ಕೊಡೇಕಲ್ಲಲ್ಲಿ ಇದೆ ಅಂತ. ಗುರುಬಾರಲಿಂಗಯ್ಯ ಅವರ ಆದೇಶದ ಮೇರೆಗೆ ಇಲ್ಲಿಂದ ಅಂದರೆ ನಮ್ಮ ಕತ್ತಲ ರಾಜ್ಯದಿಂದ
ದ್ರವಿಡ ದೇಶ ಅಂತ ಕರೆಯಲ್ಪಡ್ತಕ್ಕಂಥ ಚಾಮರಾಜನಗರ, ಮೈಸೂರು, ಕಾವೇರಿ ತೀರದ ಈ ಪ್ರದೇಶದಿಂದ ಹೋಗ್ತಕ್ಕಂಥ ಮಂಟೇಸ್ವಾಮಿ ಕೊಡೇಕಲ್ಲ ಬಸವೇಶ್ವರರ ಬಳಿ ಅವರು ಕಾಯಸಿದ್ಧಿಯನ್ನು ಪಡೀತಾರೆ. ಕಾಯಸಿದ್ಧಿಯನ್ನು ಪಡೆದ ನಂತರ ಅವರು ಹಿಂದಿರುಗಿ ವಾಪಸ್ ಬರ್ತಾರೆ ಎನ್ನುವಂಥದ್ದು. ಸೊ ಕೊಡೇಕಲ್ಲ ಬಸವೇಶ್ವರ ಮಂಟೇಸ್ವಾಮಿ ಅವರಿಗೆ ಎರಡನೆಯ ಗುರುವಾಗಿ ಮತ್ತು ಅವರಿಗೆ ಕಾಯಸಿದ್ಧಿಯನ್ನು ದೊರಕಿಸ್ಲಿಕ್ಕೆ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದಂಥವ್ರು. ಮತ್ತು ಕೊಡೇಕಲ್ಲ ಬಸವೇಶ್ವರರ ಗುರು ಆರೂಢ ಸಂಗಮನಾಥ ಮತ್ತು ಕೊಡೇಕಲ್ಲ ಬಸವಣ್ಣರ ಒಡನಾಟ ಮಂಟೇಸ್ವಾಮಿಯವರಿಗೆ ಇತ್ತು ಅನ್ನುವಂಥದ್ದನ್ನು ನಾವು ಈ ಚಾರಿತ್ರಿಕ ದಾಖಲೆಗಳಿಂದ ನಾವು ಅದನ್ನು ದೃಢಪಡಿಸ್ತೀವಿ ಅಂತ. ಮತ್ತು ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಏನು ಅಂತಂದರೆ, ಮಂಟೇಸ್ವಾಮಿಯವರು ಇಲ್ಲಿ ತನಕ ನಮಗೆ ಮಂಟೇಸ್ವಾಮಿ ಕಾವ್ಯದ ಈ ನಾಯಕರಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಮತ್ತು ಬೊಪ್ಪೇಗೌಡನಪುರದಲ್ಲಿ ಅವರು ಐಕ್ಯವಾಗಿರ್ತಕ್ಕಂಥದ್ದು, ಮತ್ತು ಅವರ ಐಕ್ಯ ಗದ್ದಿಗೆ ಇದೆ. ಅಲ್ಲಿ ಜಾತ್ರೆ ವರ್ಷಕ್ಕೊಂದು ಸಾರಿ ಯುಗಾದಿ ಜಾತ್ರೆ ನಡೀತದೆ. ನಾವೆಲ್ಲ ಅದನ್ನು ನೋಡಿದ್ದೀವಿ ಮತ್ತು ಅದನ್ನು ಭಾಗವಹಿಸಿದ್ದೀವಿ. ಆದರೆ ಕೊಡೇಕಲ್ಲಲ್ಲಿ ಮಂಟೇಸ್ವಾಮಿಯವರು ಇದ್ದಂಥ ಸಂದರ್ಭಕ್ಕೆ ರಾಚಪ್ಪಾಜಿ, ಮಂಟೇಸ್ವಾಮಿ, ಕೊಡೇಕಲ್ಲ ಬಸವೇಶ್ವರರು ಮತ್ತು ಕೊಡೇಕಲ್ಲ ಬಸವೇಶ್ವರ ಇತರ ಶಿಷ್ಯರುಗಳು ಕೂಡ, ಮತ್ತು ಅವ್ರ ಮಕ್ಕಳು ಯಾವ ರೀತಿ ರಾಚಪ್ಪಾಜಿ, ಗುಹೇಶ್ವರ, ಸಂಗಯ್ಯ ಅಂತ ಇದ್ದಾರೆ, ಅವರೆಲ್ಲರೂ ವಚನ ಬರ್ದಂಗೆ ಮಂಟೇಸ್ವಾಮಿಯವರು ಕೂಡ ಸ್ವತಃ ವಚನಗಳನ್ನು ಬರೆದಿದ್ದಾರೆ. ಸುಮಾರು 13 ವಚನಗಳು ಕೊಡೇಕಲ್ಲಲ್ಲಿ ಮಂಟೇಸ್ವಾಮಿಯವರು ಬರೆದಿರ್ತಕ್ಕಂಥ ವಚನಗಳು ನಮಗೆ ಕೊಡೇಕಲ್ಲಲ್ಲಿ ಸಿಗ್ತವೆ. ಅಂದರೆ ನಾವೇನು 12ನೇ ಶತಮಾನದ ಬಸವಣ್ಣನ ವಚನ ಚಳುವಳಿಯನ್ನು ನೋಡ್ತೀವಿ, ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಈ ಕೊಡೇಕಲ್ಲ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆ ಎರಡೂ ಕೂಡ ವಚನಗಳನ್ನು ಬರೆದಿದ್ದಂಥದ್ದು. ಮತ್ತು ಆ ವಚನಗಳನ್ನು ನಾವು ಕಾಲಜ್ಞಾನ ವಚನಗಳು ಅಂತೀವಿ, ಅಥವಾ ಸ್ವರವಚನಗಳು ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಒಂದು ವಚನಗಳು ಇದೆ. ನಮಗೆ ಮಂಟೇಸ್ವಾಮಿ ಕಾವ್ಯದಲ್ಲಿ ಉಲ್ಲೇಖಗಳು ಬರುತ್ತೆ. ಮಂಟೇಸ್ವಾಮಿಯವರು ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬರಬೇಕಾದ್ರೆ ಅವರು ಕಾಲಜ್ಞಾನ, ಖಂಡಜ್ಞಾನ, ನೀತಿ ಬೋಧೆ ಇವುಗಳನ್ನೆಲ್ಲವನ್ನು ಕೂಡ ಸಾರ್ತಾ ತಗೊಂಡ್ಬಂದರು ಅಂತ ಇದೆ. ಈ ಕಾಲಜ್ಞಾನ, ಖಂಡಜ್ಞಾನ, ನೀತಿ ಬೋಧೆ ಅನ್ನುವಂಥ ಈ ಕೃತಿಗಳು ನಿಜವಾಗ್ಲೂ ಅದು ಕೊಡೇಕಲ್ಲ ಬಸವೇಶ್ವರರು ಸ್ವತಃ ಬರೆದಿರ್ತಕ್ಕಂಥ ಕೃತಿಗಳ ಹೆಸರು. ಹಾಗೆಯೇ ಕಪ್ಪಡಿ ರಾಚಪ್ಪಾಜಿ ಅಂತ ನಾವು ಇವತ್ತೇನು KR ನಗರ ತಾಲೂಕಲ್ಲಿ ಕಾವೇರಿ ನದಿ ತೀರದಲ್ಲಿ ನಾವು ಕಪ್ಪಡಿ ಕ್ಷೇತ್ರವನ್ನು ನೋಡ್ತೀವಿ. ಕಪ್ಪಡಿ ರಾಚಪ್ಪಾಜಿ ಕೂಡ ಸುಮಾರು 10 ಕಾವ್ಯಗಳನ್ನು ಬರೆದಂಥವ್ರು, ಮತ್ತು ಸುಮಾರು 43 ತತ್ವಪದಗಳನ್ನು ಅವರು ಬರೆದಿರ್ತಕ್ಕಂಥದ್ದು. 1589 ನಂದಿ ಆಗಮ ಲೀಲೆಯ ಕಾಲ ಅದು. ವೀರಸಂಗಯ್ಯ, ಕೊಡೇಕಲ್ಲ ಬಸವೇಶ್ವರರ ಮರಿಮೊಮ್ಮಗ ವೀರಸಂಗಯ್ಯ ಬರೆದಿರ್ತಕ್ಕಂಥ ಕೃತಿ ನಂದಿ ಆಗಮ ಲೀಲೆ 1589ರಲ್ಲಿ. ಅದರ ಆಧಾರದ ಮೇಲೆ ಕೊಡೇಕಲ್ಲ ಬಸವಣ್ಣನ ಕಾಲಘಟ್ಟ ಮತ್ತು ಮಂಟೇಸ್ವಾಮಿಯವರ ಕಾಲಘಟ್ಟ ಯಾವುದು ಅಂತ ಸಂಶೋಧಕರು ಬಸವಲಿಂಗ ಸೊಪ್ಪಿಮಠ, ಡಾಕ್ಟರ್ ವೆಂಕಟೇಶ್ ಇಂದ್ವಾಡಿಯವರು, ಶಿವಾನಂದ ವಿರಕ್ತ ಮಠ ಇಂತಹ ವಿದ್ವಾಂಸರುಗಳೆಲ್ಲ ಸಂಶೋಧನೆಯನ್ನು ಮಾಡಿ 1589 ನಂದಿಯಾಗಮ ಲೀಲೆಯ ಆಧಾರದ ಪ್ರಕಾರ ಅದರ ಹಿಂದಕ್ಕೆ 4 ತಲೆಮಾರು ಹಿಂದಕ್ಕೆ ಕೊಡೇಕಲ್ಲ ಬಸವಣ್ಣ ಮತ್ತು ಮಂಟೇಸ್ವಾಮಿ, ರಾಚಪ್ಪಾಜಿ, ಸಿದ್ದಪ್ಪಾಜಿಯವರ ಕಾಲಘಟ್ಟವನ್ನು ಬಹುಶಃ 1489 ನಂತರ ಅವರ ಒಂದು ಕಾಲ, ಅಥವಾ 1500 ಮತ್ತು 1550, 75 ಈ ರೀತಿಯಾಗಿ ಅವರ ಕಾಲವನ್ನು ನಿರ್ಧಾರ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಮಂಟೇಸ್ವಾಮಿ ವಚನಗಳನ್ನು ಬರೆದಿರ್ತಕ್ಕಂಥ ಒಬ್ಬ ದೊಡ್ಡ ವಚನಕಾರರು ಅನ್ನುವಂಥದ್ದನ್ನು ನಾವು ಇವತ್ತು ನಮ್ಮ ವಿದ್ವತ್ ವಲಯಕ್ಕೆ ಮತ್ತು ಸಾಹಿತ್ಯ ವಲಯಕ್ಕೆ ಹಾಗೂ ಭಕ್ತ ವಲಯದ ಮುಂದೆ ನಾವು ಇದನ್ನು ಅನಾವರಣ ಮಾಡಬೇಕು ಅನ್ನುವಂಥದ್ದು. ಸೊ ಮಂಟೇಸ್ವಾಮಿಯ ಕಾವ್ಯ ಏನು ಮೌಖಿಕ ಪರಂಪರೆ ಅಂತ ಹೇಳ್ತೀವಿ, ಅವರು ಕೇವಲ ಮೌಖಿಕ ಪರಂಪರೆಯ ವಾರಸುದಾರರಲ್ಲ, ಅವರು ವಚನಗಳನ್ನು ಕೂಡ ಬರೆದಿರ್ತಕ್ಕಂಥವ್ರು ಅಂತ. ಸೊ ಇವತ್ತಿಗೂ ಮಂಟೇಸ್ವಾಮಿ ಗದ್ದಿಗೆ ಏನಿದೆ ನಮ್ಮ ಬೊಪ್ಪೇಗೌಡನಪುರದಲ್ಲಿ, ಕೊಡೇಕಲ್ಲಿಗೆ ಹೋದಾಗ ಅಥವಾ ಕೊಡೇಕಲ್ಲ ಸಾಹಿತ್ಯವನ್ನು ಈಗ ಆಲ್ರೆಡಿ ಎಲ್ಲವನ್ನೂ ಕೂಡ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಅದನ್ನು ಹೊರಗಡೆ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಕೊಡೇಕಲ್ಲ ವಚನವಾಕ್ಯ, ಕೊಡೇಕಲ್ಲ ಸಾಹಿತ್ಯ ಅಂತ ಹೇಳಿ ವಾಲ್ಯೂಮ್ 1, 2, 3 ಅಂತೇಳಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಅಲ್ಲಿ ನಮಗೆ ರಾಚಪ್ಪಾಜಿಯ 10 ಕಾವ್ಯಗಳು ಮತ್ತು 43 ತತ್ವ ಪದಗಳು ಸಿಗ್ತವೆ. ಮಂಟೇಸ್ವಾಮಿ 13 ವಚನಗಳು ಸಿಗ್ತವೆ.
ಮತ್ತು ಉಳಿದ ಎಲ್ಲ ಕೊಡೇಕಲ್ಲ ಸಂತರುಗಳ ಸಾಹಿತ್ಯವನ್ನು ಪಬ್ಲಿಷ್ ಮಾಡಿದ್ದಾರೆ. ಉಳಿದ ಮಂಟೇಸ್ವಾಮಿಯ ವಚನಗಳು ಅಥವಾ ರಾಚಪ್ಪಾಜಿಯವ್ರಿಗೆ ಸೇರಿದಂಥ ವಚನಗಳು ಬಹುಶಃ ಎಲ್ಲಿದ್ದಿರ್ಬೋದು ಅಂದರೆ, ಮಂಟೇಸ್ವಾಮಿಯವರು ಕೊಡೇಕಲ್ಲಿಂದ ವಾಪಸ್ ಅವರು ದಕ್ಷಿಣಕ್ಕೆ ಮೈಸೂರು ಸೀಮೆಗೆ ಬರಬೇಕಾದ್ರೆ ಬಹುಶಃ ಉಳಿದ ಒಂದು ವಚನಗಳನ್ನು ಅವ್ರ ಜೊತೆಲಿ ತಗೊಂಡು ಹೋಗಿರಬೇಕು. ಇವತ್ತಿಗೂ ಬೊಪ್ಪೇಗೌಡನಪುರದಲ್ಲಿ ಪೂಜೆ ಮಾಡಲ್ಪಡ್ತಕ್ಕಂಥ ವಚನಗಳ ಕಟ್ಟು ಅಂತ ನಾವು ಇವತ್ತು ಹೇಳ್ತೀವಿ. ನಾವು ಬೆಳಿಗ್ಗೆ ಬಂದಿದ್ದಂತಹ ಮಳವಳ್ಳಿ ಬುದ್ಧಿಯವರು ಮತ್ತು ಬೊಪ್ಪೇಗೌಡನಪುರದ ಬುದ್ಧಿಯವರು ಅದನ್ನು ಇವತ್ತಿಗೂ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದಿದೆ. ಸೊ ಬೊಪ್ಪೇಗೌಡನಪುರದಲ್ಲಿ ಇರ್ತಕ್ಕಂಥ ಮಂಟೇಸ್ವಾಮಿ ಗದ್ದಿಗೆನಲ್ಲಿ ಉಳಿದಂತಹ ವಚನಗಳು ಅಲ್ಲಿ ಇರಬಹುದು. ಮತ್ತು ರಾಚಪ್ಪಾಜಿಯವರ ಸೇರಿರ್ತಕ್ಕಂಥ ವಚನಗಳು ಕೂಡ ಬಹುಶಃ ಅಲ್ಲಿ ಇರ್ಬೋದು ಅನ್ನುವಂಥದ್ದು ನಮಗೆ ಕೊಡೇಕಲ್ಲಿನ ಒಂದು ಸಾಹಿತ್ಯ ಪಬ್ಲಿಷ್ ಆದ ನಂತರದಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಮಂಟೇಸ್ವಾಮಿ 12ನೇ ಶತಮಾನದ ವಚನಕಾರರ ರೀತಿ, ಕೊಡೇಕಲ್ಲ ವಚನಕಾರರ ರೀತಿ ಇವರು ಕೂಡ ವಚನಗಳನ್ನು ಬರೆದವರು. ಕನಕದಾಸರು ಯಾವುದೋ ಒಂದು ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ ರಾಚಪ್ಪಾಜಿಯವ್ರನ್ನ ಹುಡಿಕೊಂಡು ಹೋಗ್ತಾರೆ ಕೊಡೇಕಲ್ಲಿಗೆ ಎನ್ನುವಂಥ ಮಾಹಿತಿ ಇದೆ. ಹಾಗಾದರೆ ಕನಕದಾಸ ಮತ್ತು ರಾಚಪ್ಪಾಜಿ ಅಥವಾ ಮಂಟೇಸ್ವಾಮಿ ಮತ್ತು ನಮ್ಮ ಕೊಡೇಕಲ್ಲ ಬಸವೇಶ್ವರ ಎಲ್ಲರೂ ಕೂಡ ಸಮಕಾಲೀನರು ಅನ್ನುವಂಥ ಒಂದು ಅಂಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ನಾವು ಈ ಒಂದು ವಚನಗಳು ಮತ್ತು ಐತಿಹಾಸಿಕ ಹಲವಾರು ಕೃತಿಗಳ ಹಿನ್ನೆಲೆಯಲ್ಲಿ ನಾವು ಮಂಟೇಸ್ವಾಮಿ ಪರಂಪರೆಯನ್ನು ನಾವು ನೋಡಬೇಕಾಗತ್ತೆ. ಇವತ್ತಿಗೂ ಕಪ್ಪಡಿ ಜಾತ್ರೆಗೆ ವಚನಗಳನ್ನು ತಗೊಂಡೋಗಿ ಪೂಜೆ ಮಾಡಿ ಮೆರವಣಿಗೆ ಮಾಡುವಂಥ ಒಂದು ಟ್ರೆಡಿಷನ್ನು ಇವತ್ತು ನಮ್ಮ ಕಪ್ಪಡಿ ಜಾತ್ರೆಯಲ್ಲಿ ನಡೆಯುತ್ತೆ. ಕೊಡೇಕಲ್ಲಲ್ಲೂ ಕೂಡ ಜಾತ್ರೆ ಅಂತಂದರೆ ಅದು ವಚನಗಳನ್ನು ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು. ನಮ್ಮ ಬೊಪ್ಪೇಗೌಡನಪುರದಿಂದ ಕಪ್ಪಡಿ ಜಾತ್ರೆಗೆ ಹೋಗುವಾಗ ಸ್ವಾಮೀಜಿಗಳು ಆ ಸ್ಕ್ರಿಪ್ಟ್ಗಳನ್ನು ತಗೊಂಡು ಹೋಗ್ತಾರೆ. ಕಪ್ಪಡಿ ಕ್ಷೇತ್ರದಲ್ಲಿ ಇವತ್ತಿಗೂ ಜಾತ್ರೆ ಅಂತಂದರೆ ಗದ್ದಿಗೆ ಮೇಲೆ ರಾಚಪ್ಪಾಜಿ ಮತ್ತು ಮಂಟೇಸ್ವಾಮಿಯವರ ಸ್ಕ್ರಿಪ್ಟ್ಗಳನ್ನ ಇಟ್ಟು ಜಾತ್ರೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಸೊ ಹೀಗೆ ನಾವು ಮಂಟೇಸ್ವಾಮಿ ಪರಂಪರೆಯಲ್ಲಿ ಇನ್ನೂ ಕೂಡ ಅನಾವರಣ ಆಗದೇ ಇರತಕ್ಕಂಥದ್ದು. ಮೇಡಮ್ ತುಂಬ ವಿಚಾರಗಳನ್ನ ಮಾತಾಡಿದರು. ಅಂತಹ ತುಂಬ ವಿಚಾರಗಳು ನಮ್ಮ ಈ ಪರಂಪರೆಯಲ್ಲಿ ಇದೆ. ಅವುಗಳೆಲ್ಲವನ್ನೂ ಕೂಡ ನಾವು ಸಂಶೋಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಅವುಗಳನ್ನು ನಾವು ಎಲ್ಲರ ಮುಂದೆ ಅನಾವರಣ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಕೊಡೇಕಲ್ಲ ಬಸವಣ್ಣಂದು ಒಂದು ಮಾತಿದೆ, ಗುಪ್ತದ ನುಡಿ ಇದು ಗುಪ್ತದಲ್ಲಿ ಇರಬೇಕು, ಒಪ್ಪದವರ ಮುಂದೆ ನುಡಿಯಬೇಡ ಅಂತ. ಯಾಕಿದು ಇವತ್ತಿಗೂ ಕೂಡ ಮರೆಮಾಚಿದಂಗಿದೆ ಅಂತಂದರೆ, ಇದನ್ನು ಒಪ್ಪದೇ ಇರೋರ ಮುಂದೆ ನೀವು ಯಾಕೆ ಅದನ್ನು ಹೇಳೋಕೊಯ್ತೀರಿ? ಹಾಗಾಗಿ ಇದು ಗುಪ್ತದ ನುಡಿ ಗುಪ್ತದಲ್ಲೇ ಇರಲಿ, ಒಪ್ಪದವರ ಮುಂದೆ ನುಡಿಯಬೇಡ ಅನ್ನುವಂಥ ಮಾತನ್ನು ನಾವು ಕೊಡೇಕಲ್ಲ ಬಸವೇಶ್ವರ ಹೇಳ್ತಾರೆ. ಹಾಗಾಗಿ ಮಂಟೇಸ್ವಾಮಿ ಪರಂಪರೆಯಲ್ಲಿ ಇವತ್ತಿಗೂ ಮುಚ್ಚು ಪೂಜೆ ನಡೆಯುತ್ತೆ. ಮುಚ್ಚು ಪೂಜೆ ಅಂತೀವಿ, ಗದ್ದಿಗೆನ ಓಪನ್ ಮಾಡಿ ಪೂಜೆ ಮಾಡೋದಿಲ್ಲ, ಅದು ಮುಚ್ಚು ಪೂಜೆ ಅಂತ ಹೇಳ್ತೀವಿ. ಹಾಗಾಗಿ ಈ ರೀತಿಯ ಆಚರಣೆಗಳು ಮತ್ತು ಹಲವಾರು ಇತಿಹಾಸದ ಒಂದು ಸಂಗತಿಗಳನ್ನು ನಾವು ಬಯಲು ಮಾಡುವಂಥ ಒಂದು ವೇದಿಕೆಯಾಗಿ ಈ ವಿಚಾರ ಸಂಕಿರಣಗಳೆಲ್ಲ ಇರಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಂಟೇಸ್ವಾಮಿ ಕೋಡೇಕಲ್ಲ ಪರಂಪರೆ ಜೊತೆಗಿನ ಒಡನಾಟವನ್ನು ಭಿನ್ನ ಆಯಾಮಗಳಲ್ಲಿ ಪರಿಚಯ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ಶಂಕನಪುರ ಮಹಾದೇವ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್.